ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಇವತ್ತು ನಾವು ಅಧ್ಯಾಯ 3 ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಧ್ಯಾಯ 3 ನಾವು ವಿಶ್ಲೇಷಣೆಯನ್ನು ಮಾಡ್ತೀವಿ. ಈ ಅಧ್ಯಾಯ 3ರಲ್ಲಿ ನಾವು ಇವತ್ತು ನೂತನ ಆರ್ಥಿಕ ನೀತಿ ಆರ್ಥಿಕ ನೀತಿ 1991ರ ಭಾರತದಲ್ಲಿ ಜಾರಿಗೆ ತಂದಂತಹ ನೂತನ ಆರ್ಥಿಕ ನೀತಿಯ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋಣ. ಈಗ ಭಾರತದಲ್ಲಿ 1956ರಲ್ಲಿ ಸ್ವಾತಂತ್ರ್ಯ ನಂತರ ಹೊಸ ಕೈಗಾರಿಕಾ ನೀತಿಯನ್ನ ನಾವು ಜಾರಿಗೆ ತಂದಿವಿ. ಆ ಕೈಗಾರಿಕಾ ನೀತಿಯ ಪರಿಣಾಮವಾಗಿ ಭಾರತದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯಾಯಿತು. ಒಟ್ಟಾರೆ ದೇಶದ ಉತ್ಪಾದನೆಯಲ್ಲಿ ಕೈಗಾರಿಕೆಯ ಪಾಲು 24.4% ಹೆಚ್ಚಾಯಿತು. ಹಾಗೂ ಕೃಷಿಯಲ್ಲಿ ಸುಧಾರಣೆ ತಂದಿದ್ದರ ಪರಿಣಾಮ ಕೃಷಿ ಉತ್ಪಾದನೆಯೂ ಸಹ ಹೆಚ್ಚಾಗಿ ಹಸಿರು ಕ್ರಾಂತಿಗಳು ಸಂಭವಿಸಿದವು. ಆದರೂ ಸಹ 50-60 ವರ್ಷಗಳ ನಂತರದಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ, ಪರಾಮರ್ಶೆಯನ್ನು ಮಾಡಿದಾಗ ಭಾರತದಲ್ಲಿ ಒಂದು ಸಂದಿಗ್ಧದ ಸ್ಥಿತಿ 1990ರಲ್ಲಿ ಕಂಡುಬಂತು. ಅಂದರೆ 1980ರಲ್ಲಿ ಭಾರತದಲ್ಲಿ ಸಾಕಷ್ಟು ಆರ್ಥಿಕ ಬಿಕ್ಕಟ್ಟುಗಳು ಸಂಭವಿಸಿತು, ಹಣಕಾಸು ಸಂಪನ್ಮೂಲಗಳ ಬಿಕ್ಕಟ್ಟು ಸಂಭವಿಸಿತು. ಹೀಗಾಗಿ ಈ ಹಣಕಾಸು ಸಂಪನ್ಮೂಲಗಳ ಬಿಕ್ಕಟ್ಟುಗಳು ಸಂಭವಿಸೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೀವಿ. ಮುಖ್ಯ ಕಾರಣಗಳನ್ನು ನಾವು ನೋಡಿದ್ದೀವಿ. ಒಂದು, ಸಾರ್ವಜನಿಕ ಉದ್ಯಮಗಳಲ್ಲಿ ನಷ್ಟ ಸಂಭವಿಸಿತು, ಪಾವತಿ ಶಿಲ್ಕಿನಲ್ಲಿ ಕೊರತೆ ಸಂಭವಿಸಿತು. ಹಾಗೆಯೇ ಅಭಿವೃದ್ಧಿಗಾಗಿ ಸರ್ಕಾರಗಳು ಸಾಕಷ್ಟು ಬೃಹತ್ ಪ್ರಮಾಣದಲ್ಲಿ ವೆಚ್ಚಗಳನ್ನು ಕೈಗೊಂಡವು. ಹಾಗೆಯೇ ಹಣದುಬ್ಬರ ಸಂಭವಿಸಿತು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯಿಂದಾಗಿ ಭಾರತದಲ್ಲಿ ಹಣದುಬ್ಬರ ಅಂತ ಸಂಭವಿಸಿತು. ಹೀಗಾಗಿ ಭಾರತದಲ್ಲಿ ಒಟ್ಟಾರೆ ಒಂದು ಆರ್ಥಿಕ ಬಿಕ್ಕಟ್ಟು ಅನ್ನೋದು ಸಂಭವಿಸಿತು. ಈ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಬೇಕು ಅಂತ ಹೇಳಿದ್ರೆ ಭಾರತಕ್ಕೆ ಪ್ರಮುಖವಾಗಿ ಸಾಲ ನೀಡೋದಕ್ಕೆ ಯಾವ ರಾಷ್ಟ್ರಗಳು ಸಹ ಮುಂದೆ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ವಿದೇಶಿ ಸಂಸ್ಥೆಯಾಗಿರ್ತಕ್ಕಂತಹ IMF ಮತ್ತು IBRDಗಳು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್, ಇವೆರಡು ಸಂಸ್ಥೆಗಳು ಭಾರತಕ್ಕೆ ಆರ್ಥಿಕ ಸಹಾಯವನ್ನು ನೀಡೋದಕ್ಕೆ ಮುಂದೆ ಬಂದವು. ಆ ಮುಂದೆ ಬಂದಂಥ ಸಂದರ್ಭದಲ್ಲಿ ಭಾರತಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಿತು. ಏನು ಷರತ್ತುಗಳು ಅಂತ ಹೇಳಿದ್ರೆ, ಆರ್ಥಿಕತೆಯ ನಿಯಂತ್ರಣಗಳನ್ನು ತೆಗೆದುಹಾಕಬೇಕು ಮತ್ತು ಈ ಎಲ್ಲ ವಿದೇಶಿ ವ್ಯಾಪಾರಗಳಲ್ಲಿ ವ್ಯಾಪಾರಿ ನಿರ್ಬಂಧಗಳನ್ನು ರದ್ದುಪಡಿಸಬೇಕು ಅನ್ನುವ ಒಂದು ನಿರ್ಬಂಧಗಳನ್ನು ವಿಧಿಸಿದರ ಪರಿಣಾಮವಾಗಿ ಭಾರತ ನೂತನ ಆರ್ಥಿಕ ನೀತಿಯನ್ನ ಅನುಸರಿಸಬೇಕಾಯಿತು. ಹಾಗಾಗಿ 1991ರಲ್ಲಿ ಭಾರತದ ನೂತನ ಆರ್ಥಿಕ ನೀತಿಗಳನ್ನು ಜಾರಿಗೆ ತರಲಾಯಿತು. ಈ ನೂತನ ಆರ್ಥಿಕ ನೀತಿ ಅಂದ್ರೆ ಏನು? ನೂತನ ಆರ್ಥಿಕ ನೀತಿ ಅಂತ ಹೇಳಿದ್ರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಜನರ ಜೀವನ ಮಟ್ಟವನ್ನ ಹೆಚ್ಚಿಸುವ ಉದ್ದೇಶದಿಂದ ಭಾರತದಲ್ಲಿ 1991ರಲ್ಲಿ ಹೊಸ ಆರ್ಥಿಕ ನೀತಿಗಳನ್ನು ಜಾರಿಗೆ ತರಲಾಯಿತು. ಹೊಸ ಆರ್ಥಿಕ ನೀತಿಗಳು ಅಂತ ಹೇಳಿದ್ರೆ, ಭಾರತೀಯರ ಒಂದು ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಆರ್ಥಿಕತೆಯಲ್ಲಿ ದಕ್ಷತೆಯನ್ನು ತರುವ ಉದ್ದೇಶದಿಂದ ಭಾರತ ಸರ್ಕಾರ 1991ರಲ್ಲಿ ಜಾರಿಗೆ ತಂದಂತಹ ನೀತಿಗಳನ್ನೇ ಹೊಸ ಆರ್ಥಿಕ ನೀತಿಗಳು ಅಂತೇಳಿ ಕರಿತೀವಿ. ಈ ನೀತಿಯಲ್ಲಿ ಪ್ರಮುಖವಾಗಿ 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು, ಸ್ಥಿರಾತ್ಮಕ ಕಾರ್ಯಕ್ರಮಗಳು. ಸ್ಥಿರಾತ್ಮಕ ಕಾರ್ಯಕ್ರಮಗಳು. ಎರಡನೇದು
ನೂತನ ಆರ್ಥಿಕ ನೀತಿಯನ್ನ ಪ್ರಮುಖವಾಗಿ ಎರಡು ಭಾಗಗಳಾಗಿ ನೋಡ್ತೀವಿ. ಒಂದು ಸ್ಥಿರಾತ್ಮಕ ಕಾರ್ಯಕ್ರಮಗಳು, ಮತ್ತೊಂದು ರಚನಾತ್ಮಕ ಕಾರ್ಯಕ್ರಮಗಳು. ಸ್ಥಿರಾತ್ಮಕ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಸಾಧಿಸುವ ಉದ್ದೇಶದಿಂದ ಕೈಗೊಂಡಂತಹ ಕಾರ್ಯಕ್ರಮಗಳನ್ನ ಸ್ಥಿರಾತ್ಮಕ ಕಾರ್ಯಕ್ರಮಗಳು ಅಂದ್ರೆ ಆರ್ಥಿಕತೆಯನ್ನು ಸಮತೋಲನದಲ್ಲಿಡಲು ಉದ್ದೇಶದಿಂದ, ಆರ್ಥಿಕತೆಯಲ್ಲಿ ಸಮತೋಲನವನ್ನು ಸಾಧಿಸುವ ಉದ್ದೇಶದಿಂದ ಮತ್ತು ಏರಿಳಿತಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಅಲ್ಪಾವಧಿಯ ಒಂದು ಇವುಗಳನ್ನು ನಾವೇನಂತ ಕರಿತೀವಿ? ಸ್ಥಿರಾತ್ಮಕ ಕಾರ್ಯಕ್ರಮಗಳು. ಸ್ಥಿರಾತ್ಮಕ ಕಾರ್ಯಕ್ರಮಗಳು ಅಲ್ಪಾವಧಿಗೆ ಸಂಬಂಧಿಸಿದೆ, ಆರ್ಥಿಕತೆಯ ಏರಿಳಿತಗಳನ್ನು ನಿಯಂತ್ರಿಸಿ ಆರ್ಥಿಕತೆಯಲ್ಲಿ ಸಮತೋಲನ ಸಾಧಿಸುವ ಉದ್ದೇಶವನ್ನು ಹೊಂದಿದೆ. ಹಾಗೆಯೇ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಸಾಧಿಸುವ ಉದ್ದೇಶದಿಂದ ಕೈಗೊಂಡಂತಹ ಕಾರ್ಯಕ್ರಮಗಳನ್ನ ನಾವು ಸ್ಥಿರಾತ್ಮಕ ಕಾರ್ಯಕ್ರಮಗಳು ಅಂತೇಳಿ ಕರಿತೀವಿ. ಈ ಸ್ಥಿರಾತ್ಮಕ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಹಣದುಬ್ಬರವನ್ನು ನಿಯಂತ್ರಿಸುವುದು, ಹಣದುಬ್ಬರ ನಿಯಂತ್ರಣ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಪಾವತಿ ಶಿಲ್ಪಿನಲ್ಲಿ ಸಮತೋಲನ. ಹಾಗೆಯೇ ಪಾವತಿ ಶಿಲ್ಪಿನಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುವುದು. ಇವು ಮುಖ್ಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳಾಗಿವೆ. ತತ್ಕ್ಷಣವೇ ನಾವು ಈ ನೂತನ ನೀತಿಗಳನ್ನ ಜಾರಿಗೆ ತಂದ ತಕ್ಷಣ ಭಾರತ ಸರ್ಕಾರ ಸ್ಥಿರಾತ್ಮಕ ಕಾರ್ಯಕ್ರಮಗಳು ಅಂದ್ರೆ ಆರ್ಥಿಕತೆಯಲ್ಲಿ ಏರಿಳಿತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ತಂದಂತಹ ನೀತಿಗಳು. ಅದರಲ್ಲಿ ಒಂದು ಹಣದುಬ್ಬರದ ನಿಯಂತ್ರಣ ಮಾಡಬೇಕು, ಏರುತ್ತಿರುವ ಬೆಲೆಗಳನ್ನ ನಿಯಂತ್ರಿಸುವುದು ಸರ್ಕಾರದ ಮೊದಲ ಒಂದು ಕಾರ್ಯಕ್ರಮ ಆಗಿತ್ತು. ಆನಂತರ ಪಾವತಿ ಶಿಲ್ಪಿನಲ್ಲಿ ಆಗ್ತಕ್ಕಂತಹ ಸಮಸ್ಯೆ, ಮುಗ್ಗಟ್ಟೇನಿದೆ ಆ ಮುಗ್ಗಟ್ಟನ್ನು ನಿವಾರಿಸಲು ಆಮದುಗಳು ಮತ್ತು ರಫ್ತುಗಳನ್ನ ಪ್ರಮುಖವಾಗಿ ನಿರ್ವಹಣೆ ಮಾಡತಕ್ಕಂಥದ್ದು, ಆಮದು ಮತ್ತು ರಫ್ತಿನ ಮೌಲ್ಯದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳುವ ಉದ್ದೇಶದಿಂದ ಈ ಪಾವತಿ ಶಿಲ್ಪಿನ ಸಮತೋಲನವನ್ನ ಸಾಧಿಸಲು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಯಿತು. ಇವುಗಳನ್ನು ನಾವೇನಂತ ಕರಿತೀವಿ? ಸ್ಥಿರಾತ್ಮಕ ಕಾರ್ಯಕ್ರಮಗಳು ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ರಚನಾತ್ಮಕ ಕಾರ್ಯಕ್ರಮಗಳು. ರಚನಾತ್ಮಕ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಆರ್ಥಿಕತೆಯಲ್ಲಿ ಪೂರೈಕೆಯ ಭಾಗವನ್ನ ಹೆಚ್ಚಿಸಲು, ಪೂರೈಕೆ ಭಾಗವನ್ನ ಹೆಚ್ಚಿಸಲು, ಕೈಗಾರಿಕಾ ಉತ್ಪಾದನೆ, ಒಟ್ಟಾರೆ ದೇಶದ ಉತ್ಪಾದನೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಕೈಗೊಂಡಂತಹ ಕಾರ್ಯಕ್ರಮಗಳನ್ನ ರಚನಾತ್ಮಕ ಕಾರ್ಯಕ್ರಮಗಳು. ಇವುಗಳನ್ನ ದೀರ್ಘಾವಧಿ ಕಾರ್ಯಕ್ರಮಗಳು ಅಂತ ಕರಿತೀವಿ. ದೀರ್ಘಾವಧಿಯಲ್ಲಿ ಭಾರತದ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ, ಎಲ್ಲ ವಲಯಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಕೈಗೊಂಡಂತಹ ಕಾರ್ಯಕ್ರಮಗಳನ್ನ ನಾವು ರಚನಾತ್ಮಕ ಕಾರ್ಯಕ್ರಮಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಕೈಗಾರಿಕೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು, ಹಾಗೇನೆ ಭಾರತದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು, ಈ ಎಲ್ಲ ಒಟ್ಟಾರೆ ದೇಶದ ಉತ್ಪಾದನೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಕೈಗೊಂಡಂತಹ ಕಾರ್ಯಕ್ರಮಗಳನ್ನು ನಾವು ರಚನಾತ್ಮಕ ಕಾರ್ಯಕ್ರಮಗಳು ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಈ ನೂತನ ಆರ್ಥಿಕ ನೀತಿಯ ಲಕ್ಷಣಗಳು. ನೂತನ ಆರ್ಥಿಕ ನೀತಿಯ ಲಕ್ಷಣಗಳು. ಒಂದು, ಇದರಲ್ಲಿ ಪ್ರಮುಖವಾಗಿ 3 ಲಕ್ಷಣಗಳು ಇರ್ತವೆ. 1 ಉದಾರೀಕರಣ, 2 ಖಾಸಗೀಕರಣ, 3 ಜಾಗತೀಕರಣ. ಹೀಗೆ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್, ನೂತನ ಆರ್ಥಿಕ ನೀತಿಯ ಲಕ್ಷಣಗಳು. ನೂತನ ಆರ್ಥಿಕ ನೀತಿಯಲ್ಲಿ ಪ್ರಮುಖವಾಗಿ 3 ಲಕ್ಷಣಗಳನ್ನು ನಾವು ನೋಡ್ತೀವಿ. 1 ಉದಾರೀಕರಣ, 2 ಖಾಸಗೀಕರಣ, 3 ಜಾಗತೀಕರಣ. ಹಾಗಾದರೆ ಮೊದಲನೇದಾಗಿರ್ತಕ್ಕಂಥದ್ದು ಉದಾರೀಕರಣ.
ಉದಾರೀಕರಣ. ಉದಾರೀಕರಣ ಅಂದ್ರೆ ಏನು, ಅದರ ಒಂದು ಉದ್ದೇಶ ಏನು, ಉದಾರೀಕರಣದ ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಉದಾರೀಕರಣ ಅಂತ ಹೇಳಿದ್ರೆ ಇಂಗ್ಲಿಷಲ್ಲಿ ಇದಕ್ಕೆ ಲಿಬರಲೈಸೇಷನ್ ಅಂತ ಹೇಳಿ ಕರಿತೀವಿ. ಲಿಬರಲೈಸೇಷನ್ ಅಂತ ಹೇಳಿ ಕರಿತೀವಿ. ಲಿಬರಲೈಸೇಷನ್ ಅಥವಾ ಉದಾರೀಕರಣ ಅಂತ ಹೇಳಿದ್ರೆ ಅರ್ಥವ್ಯವಸ್ಥೆಯ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳನ್ನ ಮುಕ್ತಗೊಳಿಸುವುದು. ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂತಹ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು. ಅರ್ಥವ್ಯವಸ್ಥೆಯನ್ನ ಲಿಬರಲೈಸೇಷನ್ ಅಥವಾ ಉದಾರೀಕರಣ ಅಂತ ಹೇಳಿದ್ರೆ ಅರ್ಥವ್ಯವಸ್ಥೆಯಲ್ಲಿನ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳನ್ನ ಮುಕ್ತಗೊಳಿಸುವುದು. ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದನ್ನೇ ನಾವು ಉದಾರೀಕರಣ ಅಂತೇಳಿ ಕರಿತೀವಿ. ಈ ಉದಾರೀಕರಣದ ಮುಖ್ಯ ಉದ್ದೇಶಗಳೇನು? ಈ ಉದಾರೀಕರಣದ ಮುಖ್ಯ ಉದ್ದೇಶಗಳು ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂತಹ ಉತ್ಪಾದನೆಯ ಮೇಲೆ ಮತ್ತು ಇತರೆ ಆರ್ಥಿಕ ಚಟುವಟಿಕೆಗಳ ಮೇಲೆ ನಾವು ಭಾರತ ಸರ್ಕಾರ ಏನು ವಿಧಿಸಿಕೊಂಡಿತ್ತೋ, ಅನೇಕ ನಿಯಂತ್ರಣಗಳನ್ನು ಏನು ಹೊಂದಿತ್ತೋ, ಆ ಎಲ್ಲ ನಿಯಂತ್ರಣಗಳನ್ನ ರದ್ದು ಮಾಡುವುದೇ ಈ ಉದಾರೀಕರಣದ ಮುಖ್ಯ ಉದ್ದೇಶ ಆಗಿದೆ. ಇದರ ಮುಖ್ಯ ಇತರೆ ಉದ್ದೇಶಗಳು ಅಂತ ಹೇಳಿದ್ರೆ ಸರ್ಕಾರದ ಮಧ್ಯಪ್ರವೇಶವನ್ನು ಕಡಿಮೆ ಮಾಡುವುದು. ಸರ್ಕಾರದ ಮಧ್ಯಪ್ರವೇಶವನ್ನು ಕಡಿಮೆ ಮಾಡುವುದು. ಆರ್ಥಿಕ ಚಟುವಟಿಕೆಗಳ ಮೇಲೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದ್ರೆ ಅನುಭೋಗ, ಉತ್ಪಾದನೆ, ವಿನಿಮಯ ಇವುಗಳ ಮೇಲೆ ಸರ್ಕಾರದ ಮಧ್ಯಪ್ರವೇಶವನ್ನ ಕಡಿಮೆಗೊಳಿಸುವುದು ಅಥವಾ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡತಕ್ಕಂಥದ್ದು. ಅಂದ್ರೆ ಸರ್ಕಾರ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೇಲೆ ಮೊದಲು ನಿಯಂತ್ರಣ ಹೊಂದಿತ್ತು, ಆ ನಿಯಂತ್ರಣಗಳನ್ನ ಕಡಿಮೆ ಮಾಡುವುದೇ ಈ ಉದಾರೀಕರಣದ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಉತ್ಪಾದನೆ ವಿತರಣೆಯಲ್ಲಿ ಮಾರುಕಟ್ಟೆ ನಿರ್ಧಾರಕ್ಕೆ ಅವಕಾಶ ನೀಡುವುದು. ಮಾರುಕಟ್ಟೆಯ ನಿರ್ಧಾರಕ್ಕೆ ಅವಕಾಶವನ್ನ ನೀಡುವುದು. ಅಂದ್ರೆ ಯಾವುದೇ ವಸ್ತುವಿನ ಬೆಲೆ ಅದು ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗಬೇಕು ಅಂತಕ್ಕಂಥದ್ದು ಈ ಉದಾರೀಕರಣದ ಮುಖ್ಯ ಉದ್ದೇಶ. ಯಾವುದೇ ಸರಕಾಗಿರ್ಬೋದು ಅಥವಾ ಯಾವುದೇ ಸೇವೆ ಆಗಿರ್ಬೋದು, ಅದರ ಬೆಲೆ ಅಂತಕ್ಕಂಥದ್ದು ಮಾರುಕಟ್ಟೆಯಲ್ಲೇ ನಿರ್ಧಾರ ಆಗಬೇಕು. ಈ ಬೆಲೆ ನಿರ್ಧಾರದಲ್ಲಾಗಿರ್ಬೋದು ಅಥವಾ ವಿತರಣೆಯಲ್ಲಾಗಿರ್ಬೋದು, ಇಲ್ಲಿ ಸರ್ಕಾರ ಯಾವುದೇ ಹಸ್ತಕ್ಷೇಪ ಮಾಡಬಾರದು ಅಂತಕ್ಕಂಥದ್ದು ಎರಡನೇ ಉದ್ದೇಶ ಆಗಿದೆ. ಮೂರನೇ ಉದ್ದೇಶ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು. ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು. ಆರ್ಥಿಕತೆಯಲ್ಲಿ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳು ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಏನು ಸರ್ಕಾರ ಅನೇಕ ನಿಯಂತ್ರಣಗಳನ್ನಿತ್ತು, ಆ ನಿಯಂತ್ರಣಗಳನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು, ಅವುಗಳನ್ನ ಮುಕ್ತಗೊಳಿಸಬೇಕು. ಅಂದ್ರೆ ಕೈಗಾರಿಕೆಗಳ ಮೇಲೆ, ಬ್ಯಾಂಕ್ಗಳ ಮೇಲೆ, ಆಮೇಲೆ ತೆರಿಗೆ ವ್ಯವಸ್ಥೆಯ ಮೇಲೆ, ಅದೇ ರೀತಿ ವಿದೇಶಿ ವ್ಯಾಪಾರದ ಮೇಲೆ ಇದ್ದಂತಹ ಎಲ್ಲ ನಿಯಂತ್ರಣಗಳನ್ನ, ಹತೋಟಿಗಳನ್ನ ರದ್ದು ಮಾಡತಕ್ಕಂಥದ್ದು ಅಥವಾ ಕಡಿಮೆಗೊಳಿಸುವುದು ಈ ಉದಾರೀಕರಣದ ಮುಖ್ಯ ಉದ್ದೇಶ ಆಗಿದೆ. ಹಾಗೇನೆ ನಾಲ್ಕರಾಗಿರ್ತಕ್ಕಂಥದ್ದು ಕೈಗಾರಿಕೆಯ ಮೇಲಿನ ನಿಯಂತ್ರಣವನ್ನು ತೆಗೆದುಹಾಕುವುದು. ಕೈಗಾರಿಕೆಯ ಮೇಲಿನ ನಿಯಂತ್ರಣವನ್ನ ತೆಗೆದುಹಾಕುವುದು. ಕೈಗಾರಿಕೆಯ ಮೇಲೆ ಭಾರತ ಸರ್ಕಾರ 1956ರಲ್ಲಿ ನಾವು ಕೈಗಾರಿಕಾ ನೀತಿ 1956ರಲ್ಲಿ ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂತು. ಆ ನೀತಿಯಲ್ಲಿ ಖಾಸಗಿ ಉದ್ಯಮ ಸಂಸ್ಥೆಗಳ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಯಾವುದೇ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕು ಮತ್ತು ಆ ಕೈಗಾರಿಕೆಯಲ್ಲಿ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂದ್ರೆ, ಅಥವಾ ಆ ಕೈಗಾರಿಕೆ ವಿಸ್ತರಣೆ ಆಗಬೇಕು ಅಂತ ಹೇಳಿದ್ರೆ, ಅಥವಾ ಸರಕಿನ ಬೆಲೆಯಲ್ಲಿ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಸಹ ಸರ್ಕಾರದಿಂದ ಅನುಮತಿಯನ್ನ ಪಡಿಬೇಕಾಗಿತ್ತು. ಹಾಗಾಗಿ ಮತ್ತು ಉತ್ಪಾದನೆಯಾಗಿರ್ತಕ್ಕಂಥ ಕೈಗಾರಿಕಾ ವಸ್ತುಗಳು
ವಿದೇಶಕ್ಕೆ ರಫ್ತು ಮಾಡಬೇಕು ಅಂತ ಹೇಳಿದ್ರು ಸಹ ಸರ್ಕಾರದ ಅನುಮತಿಯನ್ನು ಪಡಿಬೇಕಾಗಿತ್ತು. ಹೀಗೆ ಈ ಪರವಾನಗಿ ಪದ್ಧತಿ, ಲೈಸೆನ್ಸ್ ಪದ್ಧತಿಯನ್ನ ಸಂಪೂರ್ಣವಾಗಿ ತೆಗೆದುಹಾಕುವುದು ಈ ಉದಾರೀಕರಣದ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಉದಾರೀಕರಣ ಅಂತ ಹೇಳಿದ್ರೆ ಆರ್ಥಿಕ ವ್ಯವಸ್ಥೆಯನ್ನ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದಕ್ಕೆ ಉದಾರೀಕರಣ ಅಂತ ಕರಿತೀವಿ. ಈ ಉದಾರೀಕರಣದ ಮುಖ್ಯ ಉದ್ದೇಶ ಸರ್ಕಾರದ ಮಧ್ಯಪ್ರವೇಶವನ್ನ ಕಡಿಮೆ ಮಾಡುವುದು. ಎರಡನೇದು, ಯಾವುದೇ ಸರಕು ಅಥವಾ ಸೇವೆ ಆಗಿರ್ಬೋದು ಅದು ಮಾರುಕಟ್ಟೆಯಲ್ಲಿ ನಿರ್ಧಾರ ಹಾಕುವುದು. ಹಾಗೆಯೇ ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು. ಹಾಗೆಯೇ ಕೈಗಾರಿಕಾ ನಿಯಂತ್ರಣಗಳನ್ನು ತೆಗೆದುಹಾಕುವುದು ಈ ಉದಾರೀಕರಣದ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಉದಾರೀಕರಣದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ವಲಯಗಳು, ಪ್ರಮುಖವಾಗಿ ಉದಾರೀಕರಣವನ್ನ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತ ಹೇಳಿದ್ರೆ, ಒಂದನೇದಾಗಿರ್ತಕ್ಕಂಥದ್ದು ಕೈಗಾರಿಕಾ ವಲಯದ ಸುಧಾರಣೆ. ಕೈಗಾರಿಕಾ ವಲಯದ ನಿಯಂತ್ರಣದ ರದ್ದತಿ. ಕೈಗಾರಿಕಾ ವಲಯದ ನಿಯಂತ್ರಣದ ರದ್ದತಿ. ನಾವು ಉದಾರೀಕರಣವನ್ನ ಪ್ರಮುಖವಾಗಿ ಕೈಗಾರಿಕಾ ವಲಯದಲ್ಲಿ ಸುಧಾರಣೆಗಳನ್ನು ಜಾರಿ ತರೋದ್ರ ಮೂಲಕ ಉದಾರೀಕರಣಗಳನ್ನು ಅಳವಡಿಸಿಕೊಂಡಿದ್ದೀವಿ. ಹಾಗೇನೆ ಹಣಕಾಸು ವಲಯದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರೋದ್ರ ಮೂಲಕ ಅಲ್ಲಿಯೂ ಸಹ ಉದಾರೀಕರಣಗಳನ್ನು ಅಳವಡಿಸಿಕೊಂಡಿದ್ದೀವಿ. ಹಾಗೇನೆ ಕೋಶೀಯ ವಲಯ, ತೆರಿಗೆ ಮತ್ತು ವೆಚ್ಚದ ಮೇಲೆ ನಾವು ಕೆಲವೊಂದು ಉದಾರೀಕರಣ ಕ್ರಮಗಳನ್ನು ಅನುಸರಿಸಿದ್ದೀವಿ. ಅದೇ ರೀತಿ ವಿದೇಶಿ ವ್ಯಾಪಾರದ ಮೇಲೆ ಇದ್ದಂತಹ ಅಲ್ಲಿಯೂ ಸಹ ಉದಾರೀಕರಣಗಳನ್ನು ನೀತಿಯನ್ನು ಅನುಸರಿಸಿದ್ವಿ. ಮತ್ತು ವ್ಯಾಪಾರ ಮತ್ತು ಹೂಡಿಕೆಯ ಮೇಲೆ ಇರ್ತಕ್ಕಂತಹ ಕೆಲವೊಂದು ಉದಾರೀಕರಣ ಕ್ರಮಗಳನ್ನು ಅನುಸರಿಸಿ ಪ್ರಮುಖವಾಗಿ 5 ಕ್ಷೇತ್ರಗಳಲ್ಲಿ ಈ ಉದಾರೀಕರಣ ಕಾರ್ಯಕ್ರಮಗಳನ್ನ ನಾವು ಜಾರಿಗೆ ತಂದಿದ್ದೀವಿ. 5 ಕ್ಷೇತ್ರಗಳು ಅಂತ ಹೇಳಿದ್ರೆ, 1 ಕೈಗಾರಿಕಾ ವಲಯ, 2 ಹಣಕಾಸು ವಲಯ, 3 ಕೋಶೀಯ ವಲಯ, 4 ವಿದೇಶಿ ವ್ಯಾಪಾರಿ ವಲಯ ಮತ್ತು ಹೂಡಿಕೆ ವಲಯ. ಈ 5 ಕ್ಷೇತ್ರಗಳಲ್ಲಿಯೂ ಸಹ ಉದಾರೀಕರಣಗಳನ್ನ ಜಾರಿಗೆ ತರಲಾಗಿದೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಕೈಗಾರಿಕಾ ವಲಯ. ಕೈಗಾರಿಕಾ ವಲಯದಲ್ಲಿ 1956ರಲ್ಲಿ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರಲಾಯಿತು. ಕೈಗಾರಿಕಾ ನೀತಿ 1956ರಲ್ಲಿ ಭಾರತದಲ್ಲಿ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರಲಾಯಿತು. ಈ ನೀತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನ ಸರ್ಕಾರವೇ ಸ್ಥಾಪಿಸಬೇಕು. ಕೈಗಾರಿಕೆಗಳ ಮೂಲಭೂತ ಸೌಕರ್ಯಗಳ ಕೈಗಾರಿಕೆಯ ಒಂದು ಮೂಲ ಕೈಗಾರಿಕೆಗಳನ್ನ ಸರ್ಕಾರವೇ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು. ಎರಡನೇದು, ಖಾಸಗಿ ಕೈಗಾರಿಕೆಗಳನ್ನ ನಿಯಂತ್ರಿಸಬೇಕು. ಖಾಸಗಿ ಕೈಗಾರಿಕೆಗಳನ್ನ ನಿಯಂತ್ರಣ ಮಾಡಬೇಕು. ಹಾಗೇನೆ ಕೈಗಾರಿಕೆಯಲ್ಲಿ ಪರವಾನಗಿ ಪದ್ಧತಿಯನ್ನ ನಾವು ಜಾರಿಗೆ ತಂದಿದ್ದೀವಿ. ಈ ನೀತಿಗಳ ಪರಿಣಾಮವಾಗಿ ಭಾರತದಲ್ಲಿ ಕೈಗಾರಿಕಾ ಉತ್ಪಾದನೆ ಹೆಚ್ಚಾದರೂ ಸಹ ಇಲ್ಲಿ ಸಾರ್ವಜನಿಕ ಉದ್ಯಮಗಳು ನಷ್ಟವನ್ನ ಅನುಭವಿಸಿದವು. ಈ ಒಂದು ಕಳೆದ 1956ರಿಂದ 1991ರ ಅವಧಿಯಲ್ಲಿ ಪ್ರಮುಖವಾಗಿ 40 ವರ್ಷಗಳಲ್ಲಿ ಭಾರತದಲ್ಲಿ ಕೈಗಾರಿಕಾ ಉತ್ಪಾದನೆಯನ್ನು ಹೆಚ್ಚಾಗಿದ್ದರೂ ಸಹ ಅಲ್ಲಿ ಸಾರ್ವಜನಿಕ ಉದ್ಯಮಗಳು ನಷ್ಟವನ್ನ ಅನುಭವಿಸಿದವು. ಈ ನಷ್ಟವನ್ನ ಸರಿಪಡಿಸಬೇಕಾಗಿತ್ತು. ಮತ್ತು ಕೈಗಾರಿಕೆಯಲ್ಲಿ ಅದಕ್ಷತೆ ಇರ್ತಕ್ಕಂಥದ್ದು ಕಂಡುಬಂತು. ಪ್ರಮುಖವಾಗಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಅದಕ್ಷತೆ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತಗಳು ಕಂಡುಬಂದವು. ಮತ್ತು ಈ ಕೈಗಾರಿಕೆಯಲ್ಲಿ ಪ್ರಮುಖವಾಗಿ ಗುಣಮಟ್ಟದ ಸರಕುಗಳು ನಾವು ಬರಲೇ ಇಲ್ಲ, ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಭಾರತದಲ್ಲಿ ಕೈಗಾರಿಕಾ ಸರಕುಗಳು ಪೈಪೋಟಿ ಸಾಮರ್ಥ್ಯವನ್ನ ಕಡಿಮೆಯಾಯಿತು. ಹಾಗಾಗಿ ಈ ಎಲ್ಲ ದೋಷಗಳನ್ನು ಸರಿಪಡಿಸುವ ಉದ್ದೇಶದಿಂದ ಭಾರತದಲ್ಲಿ ಕೈಗಾರಿಕಾ ನೀತಿಗಳನ್ನು ಜಾರಿಗೆ ತರಲಾಯಿತು.
ಭಾರತದಲ್ಲಿ ಕೈಗಾರಿಕಾ ನೀತಿಗಳನ್ನ ಜಾರಿಗೆ ತರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಅದಕ್ಷತೆ ಹಾಗೇನೆ ಪೈಪೋಟಿ ರಹಿತತೆ ಹಾಗೇನೆ ನಷ್ಟಗಳು, ಸಾರ್ವಜನಿಕ ಉದ್ಯಮಗಳ ನಷ್ಟ, ಇವೆಲ್ಲವೂ ಸಹ ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ 1991ರಲ್ಲಿ ಹೊಸ ಕೈಗಾರಿಕಾ ನೀತಿಗಳನ್ನ ನಾವು ಜಾರಿಗೆ ತರಬೇಕಾಯಿತು. ಹಾಗಾದ್ರೆ ಇದರ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು, ಈ ನೀತಿಯ ಪ್ರಮುಖ ಅಂಶಗಳು ನೀತಿಗಳು ಅಥವಾ ಅಂಶಗಳು, ಪ್ರಮುಖ ಅಂಶಗಳು ಅಂತ ಹೇಳಿದ್ರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವಂತಹ ಮತ್ತು ಭದ್ರತೆಗೆ ಒಂದು ತೊಡಕನ್ನು ಒದಗಿಸುವಂತಹ ಕೈಗಾರಿಕೆಗಳನ್ನು ಹೊರತುಪಡಿಸಿ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ಮತ್ತು ರಾಷ್ಟ್ರೀಯ ಭದ್ರತೆಗೆ ತೊಂದರೆಯನ್ನು ನೀಡತಕ್ಕಂಥ ಕೈಗಾರಿಕೆಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳಿಗೆ ಪರವಾನಗಿ ಪದ್ಧತಿಯನ್ನ ರದ್ದುಪಡಿಸಲಾಯಿತು. ಉಳಿದೆಲ್ಲ ಕೈಗಾರಿಕೆಗಳಿಗೆ ಪರವಾನಗಿ ಪದ್ಧತಿಯನ್ನ ರದ್ದುಪಡಿಸಲಾಯಿತು. ಅಂದ್ರೆ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂತಹ, ಉದಾಹರಣೆಗೆ ಮದ್ಯ, ಸಿಗರೇಟು, ರಾಸಾಯನಿಕ ವಸ್ತುಗಳು, ಔಷಧಗಳು, ಸ್ಫೋಟಕಗಳು, ಹಾಗೆಯೇ ವಿದ್ಯುನ್ಮಾನ ಸರಕುಗಳು, ಬಾಹ್ಯಾಕಾಶ, ಡ್ರಗ್ಸ್ಗಳು, ಈ ರೀತಿಯಾಗಿರ್ತಕ್ಕಂಥ ಪರಿಸರಕ್ಕೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ತೊಂದರೆಯನ್ನು ಉಂಟು ಮಾಡುವಂತಹ ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳಿಗೆ ಪರವಾನಗಿಯನ್ನ ಸರ್ಕಾರ ಮುಕ್ತವಾಗಿ ನೀಡೋದು ಈ ನೀತಿಯ ಮುಖ್ಯ ಉದ್ದೇಶ ಆಗಿತ್ತು. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ರಕ್ಷಣೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ 3 ಸಾರ್ವಜನಿಕ ವಲಯಕ್ಕೆ 3 ಕೈಗಾರಿಕೆಗಳನ್ನು ಮೀಸಲಿಟ್ಟು, ಸಾರ್ವಜನಿಕ ವಲಯಕ್ಕೆ 3 ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳಿಗೆ ಖಾಸಗಿಯವರಿಗೆ ಅವಕಾಶವನ್ನ ನೀಡಲಾಯಿತು. ಸಾರ್ವಜನಿಕ ವಲಯಕ್ಕೆ ಕೇವಲ 3 ಕೈಗಾರಿಕೆಗಳನ್ನು ಮೀಸಲಿಡಲಾಯಿತು. ಉಳಿದೆಲ್ಲ ಕೈಗಾರಿಕೆಗಳನ್ನ ಖಾಸಗಿಯವರು ಸ್ಥಾಪನೆ ಮಾಡೋದಕ್ಕೆ ಮುಕ್ತ ಅವಕಾಶವನ್ನ ನೀಡಲಾಯಿತು. ಅಂದ್ರೆ ಅರ್ಥ, ಈ ಸಾರ್ವಜನಿಕ ವಲಯಕ್ಕೆ ಮುಖ್ಯವಾಗಿ ಯಾವ್ಯಾವುದು ಅಂತ ಹೇಳಿದ್ರೆ ರಕ್ಷಣಾ ಉತ್ಪನ್ನ ಕೈಗಾರಿಕೆಗಳು, ರೈಲ್ವೆ ಮತ್ತು ಅಣುಶಕ್ತಿ, ಈ 3 ಕೈಗಾರಿಕೆಗಳನ್ನು ಹೊರತುಪಡಿಸಿ ರಕ್ಷಣೆಗೆ, ದೇಶದ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ರಕ್ಷಣಾ ಉಪಕರಣಗಳನ್ನ, ಇವುಗಳ ಉತ್ಪಾದನೆಯನ್ನ ಇಲ್ಲಿ ಖಾಸಗಿಯವರಿಗೆ ಅವಕಾಶವಿರಲಿಲ್ಲ. ಇಂತಹ ಉತ್ಪಾದನೆಯನ್ನ ಖಾಸಗಿಯವರಿಗೆ ಅವಕಾಶವಿರಲಿಲ್ಲ. ಹಾಗೇನೆ ರೈಲ್ವೆ ಸಾರಿಗೆಯಲ್ಲಿಯೂ ಸಹ ಸಂಪೂರ್ಣವಾಗಿ ಅದು ಸಾರ್ವಜನಿಕ ಉದ್ಯಮವೆಂದು ಘೋಷಿಸಲಾಯಿತು. ಹಾಗೇನೆ ಅಣುಶಕ್ತಿಗಳ ಉತ್ಪಾದನೆ, ಅಣು ವಿದ್ಯುತ್ ಶಕ್ತಿಯ ಉತ್ಪಾದನೆಯನ್ನು ಸಹ ಸಂಪೂರ್ಣವಾಗಿ ಭಾರತ ಸರ್ಕಾರವೇ ಅದರ ನಿಯಂತ್ರಣವನ್ನು ಹೊಂದಿತು. ಈ 3 ಕೈಗಾರಿಕೆಗಳನ್ನು ಹೊರತುಪಡಿಸಿ ಖಾಸಗಿಯವರು ಉಳಿದೆಲ್ಲ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಯಿತು. ಹಾಗೆಯೇ ಮೀಸಲಾತಿಯನ್ನು ಹಿಂತೆಗೆದುಕೊಳ್ಳಲಾಯಿತು. ಮೀಸಲಾತಿ ಹಿಂತೆಗೆತ ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ಸಣ್ಣ ಕೈಗಾರಿಕೆಗಳಿಗೆ ಉತ್ಪಾದನೆಗೆ ಏನು ಕೆಲವು ಸರಕುಗಳನ್ನ
ಅನುಮತಿಯನ್ನು ನೀಡಲಾಯಿತು, ಮೀಸಲಾತಿಯನ್ನು ನೀಡಲಾಯಿತು. ಅಂತಹ ಮೀಸಲಾತಿಯನ್ನ ಹಿಂತೆಗೆದುಕೊಳ್ಳಲಾಯಿತು. ಸಣ್ಣ ಕೈಗಾರಿಕೆಗಳೇ ಉತ್ಪಾದನೆ ಮಾಡಬೇಕು ಅಂತಕ್ಕಂತಹ ಕೆಲವೊಂದು ಸರಕುಗಳಿದ್ವು. ಆ ಸರಕುಗಳನ್ನು ದೊಡ್ಡ ಕೈಗಾರಿಕೆಗಳು ಉತ್ಪಾದನೆ ಮಾಡುವ ಹಾಗೆ ಇರಲಿಲ್ಲ. ಈಗ ಈ ಸಣ್ಣ ಕೈಗಾರಿಕೆಗಳ ಉತ್ಪಾದಿಸುವಂತಹ ಸರಕುಗಳನ್ನ ದೊಡ್ಡ ಕೈಗಾರಿಕೆಗಳು ಸಹ ಉತ್ಪಾದನೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಯಿತು. ಇದನ್ನೇ ಮೀಸಲಾತಿ ಹಿಂತೆಗೆತ ಅಂತೇಳಿ ಕರಿತೀವಿ. ಅನಂತರ ಭಾರತದಲ್ಲಿ ಅರ್ಥವ್ಯವಸ್ಥೆ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆಯನ್ನಾಗಿ ನಿರ್ಮಿಸಿ ವಸ್ತುಗಳ ಬೆಲೆಗಳು ಮಾರುಕಟ್ಟೆಯಲ್ಲಿ ನಿರ್ಧರಿಸಲಾಯಿತು. ವಸ್ತುಗಳ ಬೆಲೆಗಳು ಮಾರುಕಟ್ಟೆಯಲ್ಲಿ ನಿರ್ಧರಿಸಲು ಕ್ರಮ ಕೈಗೊಳ್ಳಲಾಯಿತು. ಅಂದ್ರೆ ಕೈಗಾರಿಕಾ ಉತ್ಪನ್ನಗಳು, ಕೈಗಾರಿಕಾ ವಸ್ತುಗಳ ಬೆಲೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಇತ್ತಲ್ಲ, ಆ ಸರ್ಕಾರದ ನಿಯಂತ್ರಣವನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಯಾವುದೇ ವಸ್ತುಗಳ ಬೆಲೆಗಳನ್ನ ಮಾರುಕಟ್ಟೆಯಲ್ಲಿ ನಿರ್ಧರಿಸಲು ಅವಕಾಶವನ್ನ ನೀಡಲಾಯಿತು. ಹೀಗೆ ಭಾರತದಲ್ಲಿ 1956ರಲ್ಲಿ ಬಂದಂತಹ ಕೈಗಾರಿಕಾ ನೀತಿ, ಈ ನೀತಿ 40 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಇದರ ಒಂದು ಉತ್ಪಾದನೆ, ಕೈಗಾರಿಕೆ ಉತ್ಪಾದನೆಯಲ್ಲಿ ಹೆಚ್ಚಳ ಆದರೂ ಸಹ ಕೈಗಾರಿಕೆ ವಲಯದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಕೈಗಾರಿಕೆಯಲ್ಲಿ ಅದಕ್ಷತೆ ಇತ್ತು, ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಪೈಪೋಟಿ ರಹಿತತೆ ಕಂಡುಬಂತು. ಹಾಗೆಯೇ ಸಾರ್ವಜನಿಕ ಉದ್ಯಮಗಳು ನಷ್ಟವನ್ನ ಅನುಭವಿಸಿದವು. ಈ ಎಲ್ಲ ಒಂದು ಲೋಪದೋಷಗಳನ್ನ ಸರಿಪಡಿಸುವ ಉದ್ದೇಶದಿಂದ ಕೈಗಾರಿಕಾ ವಲಯದಲ್ಲಿ ತಂದಂತಹ ಕೆಲವೊಂದು ಸುಧಾರಣೆಗಳನ್ನೇ ನಾವು ಕೈಗಾರಿಕಾ ವಲಯದ ಸುಧಾರಣೆಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಪರವಾನಗಿ ಪದ್ಧತಿಯನ್ನ ರದ್ದುಪಡಿಸಲಾಯಿತು. ಹಾಗೆಯೇ ಸಾರ್ವಜನಿಕ ವಲಯಕ್ಕೆ 3 ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳನ್ನ ಖಾಸಗಿ ವಲಯಕ್ಕೆ ಮುಕ್ತ ಅವಕಾಶವನ್ನು ನೀಡಲಾಯಿತು. ಹಾಗೆಯೇ ಮೀಸಲಾತಿ ಹಿಂತೆಗೆತ, ಸಣ್ಣ ಕೈಗಾರಿಕೆಗಳಿಗೆ ಉತ್ಪಾದನೆಗೆ ಇದ್ದಂತಹ ಕೆಲವೊಂದು ವಸ್ತುಗಳ ಉತ್ಪಾದನೆಯನ್ನ ರದ್ದು ಮಾಡಿ ದೊಡ್ಡ ಕೈಗಾರಿಕೆಗಳು ಉತ್ಪಾದನೆ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಯಿತು. ಹಾಗೆಯೇ ವಸ್ತುಗಳ ಬೆಲೆಗಳು ಮಾರುಕಟ್ಟೆಯಲ್ಲಿ ನಿರ್ಧರಿಸಲು ಅವಕಾಶವನ್ನ ನೀಡಲಾಯಿತು. ಇನ್ನು ನಂತರ ಎರಡನೇದಾಗಿರ್ತಕ್ಕಂಥದ್ದು ಹಣಕಾಸು ವಲಯದ ಸುಧಾರಣೆಗಳು. ಹಣಕಾಸು ವಲಯದಲ್ಲಿ ಕೆಲವೊಂದು ನಾವು ಉದಾರೀಕರಣ ಕ್ರಮಗಳನ್ನು ಅನುಸರಿಸ್ತೀವಿ. ಹಣಕಾಸು ವಲಯದಲ್ಲಿ ಸಹ ಉದಾರೀಕರಣ ಕ್ರಮಗಳನ್ನು ಅನುಸರಿಸ್ತೀವಿ. ಹಣಕಾಸು ವಲಯದಲ್ಲಿ ಮುಖ್ಯವಾಗಿ ನಾವು ಹಣಕಾಸು ವಲಯ ಅಂದ್ರೆ ಯಾವುದನ್ನ ನೋಡ್ತೀವಿ? ಹಣಕಾಸು ವಲಯ ಅಂತ ಹೇಳಿದ್ರೆ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಹಾಗೆಯೇ ಷೇರು ಮಾರುಕಟ್ಟೆ, ವಿದೇಶಿ ವಿನಿಮಯದ ಮಾರುಕಟ್ಟೆಗಳು, ಇವುಗಳನ್ನೆಲ್ಲವನ್ನು ಸಹ ಹಣಕಾಸು ವಲಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಸಂಸ್ಥೆಗಳಾಗಿದ್ದಾವೆ. ಹಣಕಾಸು ವಲಯದಲ್ಲಿ ಕಂಡು ಬರ್ತಕ್ಕಂತಹ ಸಂಸ್ಥೆಗಳು ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳು, ಹೂಡಿಕೆ ಬ್ಯಾಂಕುಗಳು, ಷೇರು ಮಾರುಕಟ್ಟೆಗಳು, ಹಾಗೆಯೇ ವಿದೇಶಿ ವಿನಿಮಯದ ಮಾರುಕಟ್ಟೆಗಳು, ಇವೆಲ್ಲವೂ ಸಹ ಹಣಕಾಸು ವಲಯದಲ್ಲಿ ಕಂಡುಬರ್ತವೆ. ಈ ಹಣಕಾಸು ವಲಯದಲ್ಲಿ ಪ್ರಮುಖವಾಗಿ NPS ಅಂತ ಹೇಳಿದ್ರೆ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ಸ್ ಹೆಚ್ಚಾಗಿತ್ತು. NPA ನಾನ್ ಪರ್ಫಾರ್ಮೆನ್ಸ್ ಅಸೆಟ್ಸ್ ಅಂದ್ರೆ ಸಾಲದ ಒಂದು ಅನುತ್ಪಾದಕ ಸಾಲಗಳ ಪ್ರಮಾಣ ಹೆಚ್ಚಾಗಿ ಬ್ಯಾಂಕುಗಳು ನಷ್ಟವನ್ನು ಅನುಭವಿಸ್ತಾ ಇದ್ದವು. ಬ್ಯಾಂಕ್ಗಳಲ್ಲಿ ಅನುತ್ಪಾದಕ ಸಾಲದ ಪ್ರಮಾಣನೇ ಹೆಚ್ಚಾಗಿ ವಾಣಿಜ್ಯ ಬ್ಯಾಂಕ್ಗಳು, ಎಲ್ಲ ಬ್ಯಾಂಕ್ಗಳು ಸಹ ನಷ್ಟವನ್ನು ಅನುಭವಿಸುತ್ತಿದ್ದವು. ಇದರ ಪರಿಣಾಮ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಹಣಕಾಸಿನ ಬಿಕ್ಕಟ್ಟು ಅಂತಕ್ಕಂಥದ್ದು ಸೃಷ್ಟಿಯಾಗಿತ್ತು. ಹೀಗಾಗಿ ಈ ಒಂದು ತೊಂದರೆಯನ್ನು ನಿವಾರಿಸುವ ಉದ್ದೇಶದಿಂದ
ಹಣಕಾಸು ವಲಯದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತರ್ತೀವಿ. ಆ ಸುಧಾರಣೆಗಳನ್ನೇ ನಾವು ಹಣಕಾಸು ವಲಯದ ಸುಧಾರಣೆಗಳು ಅಂತೇಳಿ ಕರಿತೀವಿ. ಹೀಗಾಗಿ ಇಲ್ಲಿ ಹಣಕಾಸು ವಲಯವನ್ನ ಪ್ರಮುಖವಾಗಿ RBI ನಿಯಂತ್ರಿಸ್ತಾ ಇರ್ತದೆ. RBI ನ ನಿಯಂತ್ರಣವನ್ನ ಕಡಿಮೆ ಮಾಡಲಾಯಿತು. ಇಡೀ ಹಣಕಾಸು ವಲಯದ ಸಂಪೂರ್ಣ ನಿಯಂತ್ರಣವನ್ನ ಭಾರತದಲ್ಲಿ ಹಣಕಾಸು ವಲಯದ ಸಂಪೂರ್ಣ ನಿಯಂತ್ರಣವನ್ನ RBI ನಿಯಂತ್ರಣ ಮಾಡ್ತಾ ಇತ್ತು. ಈಗ ಈ ನಿಯಂತ್ರಣದ ಪ್ರಮಾಣವನ್ನು RBI ನ ನಿಯಂತ್ರಣದ ಪ್ರಮಾಣವನ್ನ ಭಾರತದಲ್ಲಿ ಅದನ್ನ ಕಡಿಮೆ ಮಾಡಲಾಯಿತು ಅಥವಾ ನಿಯಂತ್ರಣವನ್ನ ಕಡಿಮೆ ಮಾಡಲಾಯಿತು. ಕೇವಲ ಆಡಳಿತಾತ್ಮಕ ವಿಚಾರಗಳಿಗೆ, ಆಡಳಿತಾತ್ಮಕವಾಗಿರ್ತಕ್ಕಂಥ ವಿಷಯಗಳಿಗೆ ಮಾತ್ರ RBI ನಿಯಮಗಳನ್ನು ವಿಧಿಸಿತು. ಉಳಿದಂತೆ ಯಾವುದೇ ಸಾಲದ ನೀಡಿಕೆ ಇರ್ಬೋದು, ಸಾಲ ವಸೂಲಾತಿ, ಬಡ್ಡಿಗಳ ಮೇಲಿನ ನಿಯಂತ್ರಣ ಅಥವಾ ಬಡ್ಡಿ ನಿರ್ಧಾರದಲ್ಲಿ ಎಲ್ಲ ವಿಚಾರದಲ್ಲೂ ಸಹ ಬ್ಯಾಂಕ್ಗಳಿಗೆ ಸ್ವಾತಂತ್ರ್ಯವನ್ನ ನೀಡಲಾಯಿತು. ಅದರಲ್ಲಿ ಪ್ರಮುಖವಾಗಿ ಒಂದು RBI ನ ನಿಯಂತ್ರಣವನ್ನ ತೆಗೆದುಹಾಕಲಾಯಿತು. ಹಾಗೆಯೇ ವಿದೇಶಿ ಹೂಡಿಕೆಗಳಿಗೆ ಅವಕಾಶ ನೀಡಲಾಯಿತು. ವಿದೇಶಿ ಹೂಡಿಕೆ, ಭಾರತೀಯ ಬ್ಯಾಂಕ್ಗಳಲ್ಲಿ ವಿದೇಶಿ ಹೂಡಿಕೆಗೆ ಅವಕಾಶವನ್ನ ನೀಡಲಾಯಿತು. ಭಾರತೀಯ ಬ್ಯಾಂಕ್ಗಳಲ್ಲಿ ವಿದೇಶಿ ಹೂಡಿಕೆ ಅಥವಾ ವಿದೇಶಿ ಬ್ಯಾಂಕ್ಗಳ ಸ್ಥಾಪನೆಗೆ ಭಾರತದಲ್ಲಿ ಅವಕಾಶವನ್ನ ನೀಡಲಾಯಿತು. ಇದರಲ್ಲಿ ಪ್ರಮುಖವಾಗಿ ಶೇಕಡ 50% FDI, ಶೇಕಡ 50% ವರೆಗೂ FDIಗೆ ಅವಕಾಶ ನೀಡಲಾಯಿತು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಭಾರತೀಯ ಬ್ಯಾಂಕ್ಗಳಲ್ಲಿ ಶೇಕಡ 50%ವರೆಗೆ ಭಾರತದಲ್ಲಿ ವಿದೇಶಿ ಕಂಪನಿಗಳು ಅಥವಾ ವಿದೇಶಿ ಬ್ಯಾಂಕ್ಗಳು ಹೂಡಿಕೆಯನ್ನ ಮಾಡೋದಕ್ಕೆ ಅವಕಾಶ ನೀಡಲಾಯಿತು. ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತದ ಬ್ಯಾಂಕ್ಗಳಲ್ಲಿ ಹಣಕಾಸಿನ ಸಂಪನ್ಮೂಲಗಳು ವೃದ್ಧಿಯಾಗ್ತವೆ. ಹೆಚ್ಚು ಹಣಕಾಸಿನ ಸಂಪನ್ಮೂಲಗಳು ವೃದ್ಧಿಯಾದರೆ ಭಾರತದಲ್ಲಿ ಈ ಸಾಲ ನೀಡಿಕೆಯ ಸಾಮರ್ಥ್ಯ ಅನ್ನುವ ಪ್ರಮಾಣ ಹೆಚ್ಚಾಗುತ್ತದೆ. ಸಾಲ ನೀಡಿಕೆಯ ಸಾಮರ್ಥ್ಯದ ಪ್ರಮಾಣ ಹೆಚ್ಚಾಗುತ್ತದೆ. ಹಾಗಾಗಿ ವಿದೇಶಿ ಬ್ಯಾಂಕ್ಗಳಿಗೂ ಸಹ ಭಾರತದಲ್ಲಿ ಅವಕಾಶವನ್ನು ನೀಡಲಾಯಿತು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಖಾಸಗಿ ಬ್ಯಾಂಕ್ಗಳಿಗೆ, ಭಾರತದಲ್ಲಿರ್ತಕ್ಕಂತಹ ಖಾಸಗಿ ಬ್ಯಾಂಕ್ಗಳಿಗೆ ಭಾರತದಲ್ಲಿ ಖಾಸಗಿ ಬ್ಯಾಂಕ್ಗಳಿಗೂ ಸಹ ಇಲ್ಲಿ 6 ಹೊಸ ಶಾಖೆಗಳನ್ನ ತೆರೆಯೋದಕ್ಕೆ ಅವಕಾಶ ನೀಡಲಾಯಿತು. ಖಾಸಗಿ ಬ್ಯಾಂಕ್ಗಳು ಸಹ ತಮ್ಮ ಬ್ಯಾಂಕ್ ವ್ಯವಹಾರಗಳಲ್ಲಿ ಅವಕಾಶವನ್ನ ನೀಡಲಾಯಿತು. ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ ಹೊಸ ಶಾಖೆಗಳನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಹೊಸ ಶಾಖೆಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ನೀಡಲಾಯಿತು. ಹೊಸ ಶಾಖೆಗಳನ್ನ ತೆರೆಯಬಹುದು. ಹಾಗೆಯೇ ಬಡ್ಡಿ ದರಗಳನ್ನ ನಿಗದಿ ಮಾಡೋದ್ರಲ್ಲಿ ಬ್ಯಾಂಕ್ಗಳಿಗೆ ಸ್ವಾಯತ್ತತೆಯನ್ನು ನೀಡಲಾಯಿತು. ಆಡಳಿತದಲ್ಲಿ ದೇಶೀಯ ಬ್ಯಾಂಕ್ಗಳಿಗೆ ಆಡಳಿತದಲ್ಲಿ ಸ್ವಾಯತ್ತತೆಯನ್ನು ನೀಡಲಾಯಿತು. ಹಾಗೆಯೇ ಸಾಲ ನೀಡಿಕೆಯಲ್ಲಿ ಬ್ಯಾಂಕ್ಗಳ ನಿರ್ಧಾರಕ್ಕೆ ಬಿಡಲಾಯಿತು. ಹೀಗಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಭಾರತದಲ್ಲಿ ಸುಧಾರಣೆಗಳನ್ನು ತರಲಾಯಿತು. ನಂತರ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಹಾಗೆಯೇ ಮರ್ಚೆಂಟ್ ಬ್ಯಾಂಕ್ಗಳು, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಗೆ ಅವಕಾಶ ನೀಡಲಾಯಿತು. ಭಾರತೀಯ ಹಣಕಾಸು ಮಾರುಕಟ್ಟೆಯಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು, ಮ್ಯೂಚುವಲ್ ಫಂಡ್ಗಳು ಹಾಗೆಯೇ ಮರ್ಚೆಂಟ್ ಬ್ಯಾಂಕ್ಗಳಲ್ಲಿ ಹೂಡಿಕೆಗೆ ಅವಕಾಶವನ್ನ ನೀಡಲಾಯಿತು. ಹೀಗೆ ಭಾರತದಲ್ಲಿ ಈ ಹಣಕಾಸು ವಲಯದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸುಧಾರಣೆಗಳು, ಭಾರತದಲ್ಲಿ ಹಣಕಾಸು ವಲಯದ ಸುಧಾರಣೆಗಳನ್ನು ಜಾರಿಗೆ ತರೋದಕ್ಕೆ ಮುಖ್ಯ ಕಾರಣ
NPA-ದಲ್ಲಾಗಿರ್ತಕ್ಕಂತಹ ಹೆಚ್ಚಳ, ಅನುತ್ಪಾದಕ ಸಾಲದಲ್ಲಿ ಆಗಿರುವಂತಹ ಹೆಚ್ಚಳ, ಇದರ ಪರಿಣಾಮವಾಗಿ ಬ್ಯಾಂಕುಗಳು ಸಂಪನ್ಮೂಲಗಳ ಕೊರತೆಯಿಂದಾಗಿ ನಷ್ಟವನ್ನು ಅನುಭವಿಸುತ್ತವೆ. ಈ ನಷ್ಟದಿಂದ ಹೊರಬರೋದಕ್ಕೆ ಭಾರತ ಸರ್ಕಾರ ಕೈಗೊಂಡಂತಹ ಕ್ರಮಗಳೇನು ಅಂತ ಹೇಳಿದ್ರೆ, ಮೊದಲನೇದು RBIನ ನಿಯಂತ್ರಣವನ್ನ ಕಡಿಮೆ ಮಾಡಲಾಯಿತು. RBIನ ನಿಯಂತ್ರಣವನ್ನ ಕಡಿಮೆ ಮಾಡಲಾಯಿತು. ಇಡೀ ಭಾರತ ಹಣಕಾಸು ವಲಯದ ಮೇಲೆ ಸಂಪೂರ್ಣವಾಗಿ RBI ನಿಯಂತ್ರಣವನ್ನ ಹೊಂದಿತ್ತು. ಈ ನಿಯಂತ್ರಣವನ್ನ ಕಡಿಮೆ ಮಾಡಲಾಯಿತು. RBIನ ನಿಯಂತ್ರಣ ಕೇವಲ ಆಡಳಿತಾತ್ಮಕ ವಿಷಯಗಳಿಗೆ ಮಾತ್ರ ಮೀಸಲಾಯಿತು. ಇನ್ನು ಎರಡನೇದು, ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ವಿದೇಶಿ ಹೂಡಿಕೆದಾರರಿಗೂ ಸಹ ಅವಕಾಶವನ್ನ ನೀಡಲಾಯಿತು. 50% FDIಗೆ, FDI ಅಂತ ಹೇಳಿದ್ರೆ ವಿದೇಶಿ ನೇರ ಹೂಡಿಕೆಗೆ ಅವಕಾಶವನ್ನ ಭಾರತದಲ್ಲಿ ನೀಡಲಾಯಿತು. ನಂತರ ಭಾರತದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆಗೇನೆ ಮತ್ತು ವಿದೇಶಿ ಬ್ಯಾಂಕ್ಗಳ ಜೊತೆಗೆ ಖಾಸಗಿ ಬ್ಯಾಂಕ್ಗಳ ಸ್ಥಾಪನೆಗೂ ಸಹ ಅವಕಾಶವನ್ನ ಭಾರತದಲ್ಲಿ ನೀಡಲಾಯಿತು. ಅನಂತರ ಹೊಸ ಶಾಖೆಗಳನ್ನ ಆರಂಭಿಸಲು ವಾಣಿಜ್ಯ ಬ್ಯಾಂಕ್ಗಳು ಹೊಸ ಶಾಖೆಗಳನ್ನ ಸ್ಥಾಪಿಸಲು ಅವಕಾಶಗಳನ್ನ ನೀಡಲಾಯಿತು. ಮತ್ತು ಭಾರತೀಯ ಬಂಡವಾಳ ಮಾರುಕಟ್ಟೆಯಲ್ಲಿ ಅಥವಾ ಭಾರತೀಯ ಹಣಕಾಸು ಮಾರುಕಟ್ಟೆಯಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರಿಗೆ, ಮ್ಯೂಚುವಲ್ ಫಂಡ್ಗಳಿಗೆ ಮತ್ತು ವಿದೇಶಿ ಮರ್ಚೆಂಟ್ ಬ್ಯಾಂಕ್ಗಳ ಮೇಲೆ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಯಿತು. ಹೀಗೆ ಹಣಕಾಸು ವಲಯದ ಪ್ರಮುಖ ಸುಧಾರಣೆಗಳು ಇವಿಷ್ಟು ಹಣಕಾಸು ವಲಯದ ಪ್ರಮುಖ ಸುಧಾರಣೆಗಳಾಗಿದ್ದಾವೆ. ಒಟ್ಟಾರೆ ಭಾರತದ ನೂತನ ಆರ್ಥಿಕ ನೀತಿಯಲ್ಲಿ ನಾವು ನೋಡ್ತಾ ಇದ್ರೆ 1991ರಲ್ಲಿ ಹೊಸ ಆರ್ಥಿಕ ನೀತಿಗಳು ಜಾರಿ ತರಲಾಯಿತು. ಇದರ ಮುಖ್ಯ ಉದ್ದೇಶ ದಕ್ಷತೆಯನ್ನು ಸುಧಾರಿಸುವುದು ಮತ್ತು ಭಾರತೀಯರ ಜೀವನ ಮಟ್ಟವನ್ನು ಹೆಚ್ಚಿಸುವುದು. ಹಾಗೆಯೇ ನೂತನ ಆರ್ಥಿಕ ನೀತಿಯಲ್ಲಿ ಪ್ರಮುಖವಾಗಿ 2 ಭಾಗಗಳಾಗಿ ನಡೆಸುತ್ತೇವೆ. ಒಂದು ಸ್ಥಿರಾತ್ಮಕ ಕಾರ್ಯಕ್ರಮಗಳು, ಇವುಗಳು ಅಲ್ಪಾವಧಿ ಕಾರ್ಯಕ್ರಮಗಳು ಅಂತ ಕರಿತೀವಿ. ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಸಾಧಿಸುವ ಉದ್ದೇಶದಿಂದ ಕೈಗೊಂಡಂತಹ ಕಾರ್ಯಕ್ರಮಗಳು. ರಚನಾತ್ಮಕ ಕಾರ್ಯಕ್ರಮಗಳು, ಇದು ದೀರ್ಘಾವಧಿ ಕಾರ್ಯಕ್ರಮಗಳು, ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಿ ಪೂರೈಕೆಯ ಭಾಗವನ್ನು ಹೆಚ್ಚಿಸುವ ಉದ್ದೇಶದಿಂದ ಕೈಗೊಂಡಂತಹ ಕಾರ್ಯಕ್ರಮಗಳು. ಈ ನೂತನ ಆರ್ಥಿಕ ನೀತಿಯಲ್ಲಿ ಪ್ರಮುಖವಾದಂತಹ ಲಕ್ಷಣಗಳು, ಪ್ರಮುಖವಾಗಿ 3 ಲಕ್ಷಣಗಳನ್ನು ನೋಡ್ತೀವಿ. 1 ಉದಾರೀಕರಣ, 2 ಖಾಸಗೀಕರಣ, 3 ಜಾಗತೀಕರಣ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಉದಾರೀಕರಣ ಅಂತ ಹೇಳಿದ್ರೆ ಆರ್ಥಿಕತೆಯ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳನ್ನ ಮುಕ್ತಗೊಳಿಸುವುದು. ಅದರ ಮುಖ್ಯ ಉದ್ದೇಶ ಸರ್ಕಾರದ ಮಧ್ಯಪ್ರವೇಶವನ್ನು ಕಡಿಮೆ ಮಾಡೋದು. ಹಾಗೆಯೇ ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆ ನಿರ್ಧಾರ ಆಗೋದಕ್ಕೆ ಕ್ರಮ ಕೈಗೊಳ್ಳುವುದು. ಅದೇ ರೀತಿ ಸರ್ಕಾರದ ಒಂದು ನಿಯಂತ್ರಣಗಳನ್ನು ತೆಗೆದುಹಾಕುವುದು ಮತ್ತು ಕೈಗಾರಿಕೆಗಳಿಗೆ ಪರವಾನಗಿ ಪದ್ಧತಿಯನ್ನು ರದ್ದುಪಡಿಸುವುದು. ಅದರಲ್ಲಿ ಮೊದಲನೇದು ಉದಾರೀಕರಣದಲ್ಲಿ ಕೈಗೊಂಡಂತಹ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಮೊದಲನೇದಾಗಿರ್ತಕ್ಕಂಥದ್ದು ಕೈಗಾರಿಕಾ ವಲಯದಲ್ಲಿನ ಸುಧಾರಣೆಗಳು. ಕೈಗಾರಿಕಾ ವಲಯದಲ್ಲಿ ಏನು ಅದಕ್ಷತೆ, ಉತ್ಪಾದನಾ ವೆಚ್ಚದಲ್ಲಿನ ಹೆಚ್ಚಳ ಮತ್ತೆ ಅಲ್ಲಿ ಕಂಡುಬಂದಂತಹ ಒಂದು ನಷ್ಟ, ಸಾರ್ವಜನಿಕ ಉದ್ಯಮಗಳ ನಷ್ಟ, ಇವುಗಳನ್ನು ತಡೆಗಟ್ಟಲು ಭಾರತ ಸರ್ಕಾರ ಕೈಗೊಂಡಂತಹ ಕೈಗಾರಿಕಾ ಸುಧಾರಣೆಗಳನ್ನೇ ನಾವು ಕೈಗಾರಿಕಾ ವಲಯದಲ್ಲಿ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಪರವಾನಗಿ ಪದ್ಧತಿಯನ್ನು ರದ್ದುಪಡಿಸಲಾಯಿತು. ಹಾಗೆಯೇ ಸಾರ್ವಜನಿಕ ವಲಯದಲ್ಲಿದ್ದಂತಹ ಒಂದು ಸಾರ್ವಜನಿಕ ವಲಯಕ್ಕೆ ಕೇವಲ 3 ಕೈಗಾರಿಕೆಗಳನ್ನು ಮೀಸಲಿಟ್ಟು ಖಾಸಗಿ ವಲಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಯಿತು. ಹಾಗೆಯೇ ಮತ್ತೊಂದು ಮುಖ್ಯವಾಗಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ ಸಣ್ಣ ಕೈಗಾರಿಕೆಗಳಿಗೆ ಉತ್ಪಾದನೆಗೆ ಮೀಸಲಾಗಿದ್ದಂತಹ ಸರಕುಗಳನ್ನು ದೊಡ್ಡ ಕೈಗಾರಿಕೆಗಳಿಗೂ ಅವಕಾಶ ನೀಡಿ ಮೀಸಲಾತಿಯನ್ನು ಹಿಂತೆಗೆದುಕೊಳ್ಳಲಾಯಿತು. ಇವೆಲ್ಲವೂ ಸಹ ನಾವು ಕೈಗಾರಿಕಾ ವಲಯದಲ್ಲಿನ ಸುಧಾರಣೆಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ಇಲ್ಲಿ ಹಣಕಾಸು ವಲಯದ ಸುಧಾರಣೆಗಳು. ಇನ್ನ ನಾವು ಮುಂದಿನ ತರಗತಿಯಲ್ಲಿ ಯಾವುದು ಮುಖ್ಯವಾಗಿ ಕೋಶೀಯ ವಲಯದಲ್ಲಿನ ಸುಧಾರಣೆಗಳು, ಹಾಗೆಯೇ ವ್ಯಾಪಾರಿ ವಲಯದಲ್ಲಿನ ಸುಧಾರಣೆಗಳು, ವಿದೇಶಿ
ವ್ಯಾಪಾರ ಮತ್ತು ಹೂಡಿಕೆಯ ನೀತಿಯಲ್ಲಿನ ಸುಧಾರಣೆಗಳು, ವಿದೇಶಿ ವಿನಿಮಯದ ಸುಧಾರಣೆಗಳು. ಇನ್ನು 3 ವಲಯಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಯಾವ್ಯಾವು ಅಂತ ಹೇಳಿದ್ರೆ, 1 ಕೋಶೀಯ ವಲಯದ ಸುಧಾರಣೆ, 2 ವಿದೇಶಿ ವ್ಯಾಪಾರ ವಲಯದಲ್ಲಿನ ಸುಧಾರಣೆ, ವ್ಯಾಪಾರ ಮತ್ತು ಹೂಡಿಕೆಯಲ್ಲಿನ ಸುಧಾರಣೆಗಳನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಹೀಗಾಗಿ ಒಟ್ಟಾರೆ ಈ ಒಂದು LPG ನೀತಿಗಳು, LPG ಅಂತ ಹೇಳಿದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅಂತ ಹೇಳಿ ಕರಿತೀವಿ.